ನವೆಂಬರ್ 26 ಭಾರತ ಸಂವಿಧಾನಕ್ಕೆ 75 ವರ್ಷಗಳು. ಭಾರತ 1949ರ ನವೆಂಬರ್ 26ರಂದು ಸಂವಿಧಾನವನ್ನ ಅಳವಡಿಸಿಕೊಂಡಿದ್ದು ಒಂದು ದಿಟ್ಟ ಪಯಣದ ಆರಂಭ. ಭಾರತದಲ್ಲಿ ಆಗ ಬಡತನ ವ್ಯಾಪಕವಾಗಿತ್ತು. ಅನಕ್ಷರಸ್ಥರೇ ಬಹುಸಂಖ್ಯೆಯಲ್ಲಿದ್ದರು. ಮೇಲಾಗಿ ಭಾರತ ವಿವಿಧ ನಂಬಿಕೆಗಳ, ಭಾಷೆಗಳ ನೆಲೆವೀಡು. ಯಾವ ದೃಷ್ಟಿಯಿಂದ ನೋಡಿದ್ರೂ ಸಾಂವಿಧಾನಿಕ ಪ್ರಜಾಪ್ರಭುತ್ವ ಸ್ಥಾಪನೆಗೆ ಅನುಕೂಲವಾಗಿರಲಿಲ್ಲ. ಹಾಗಾಗಿ ಇದು ಜಗತ್ತಿನಲ್ಲೇ ಆ ಹಿಂದೆ ಕಂಡು ಕೇಳರಿಯದಂತಹ ಪ್ರಯೋಗ. ಸಾಂವಿಧಾನಿಕ ಪ್ರಜಾಪ್ರಭುತ್ವವಾಗುವ ಭಾರತದ ಪ್ರಯತ್ನ ವಿಫಲವಾಗಲಿದೆ ಎಂಬುದು ಹಲವರ ಊಹೆಯಾಗಿತ್ತು. ಅಷ್ಟಕ್ಕೂ ಜಗತ್ತಿನ ವಿವಿಧ ದೇಶಗಳಲ್ಲಿನ ಲಿಖಿತ ಸಂವಿಧಾನದ ಸರಾಸರಿ ಬಾಳಿಕೆ ಅವಧಿ ಬರೀ 18 ವರ್ಷಗಳು. ಈ ಹಿನ್ನೆಲೆಯಲ್ಲಿ ಭಾರತ ಸಂವಿಧಾನ 75 ವರ್ಷಗಳನ್ನ ತಲುಪಿರೋದೇ ದೊಡ್ಡ ಸಾಧನೆ. ಈ ಕಾರಣಕ್ಕಾಗಿ ಭಾರತ ಸಂವಿಧಾನದ ಕ್ಷಮತೆಯನ್ನ ಸಂಭ್ರಮಿಸುತ್ತಿರುವ ಸಂದರ್ಭದಲ್ಲೇ ಸಾಂವಿಧಾನಿಕ ಪ್ರಜಾಪ್ರಭುತ್ವವಾಗಿ ಇರೋದರ ನಿಜವಾದ ಅರ್ಥವೇನು ಅನ್ನೋದನ್ನ ಅವಲೋಕಿಸೋ ಅಗತ್ಯ ಇದೆ. ಈ ದಿನಗಳಲ್ಲಿ ಭಾರತದ ರಾಜಕಾರಣದಲ್ಲಿ ಸಂವಿಧಾನದ ಪ್ರಸ್ತಾಪ ಹೆಚ್ಚು ಕೇಳಿಬರ್ತಾ ಇದೆ. ವಿವಿಧ ರಾಜಕೀಯ ಪಕ್ಷಗಳು, ಅದರಲ್ಲೂ ಪ್ರತಿಪಕ್ಷಗಳು 2024ರ ಚುನಾವಣೆ ವೇಳೆ ಸಂವಿಧಾನವನ್ನ ಪರಮ ಪವಿತ್ರವೆಂದು ಆರಾಧಿಸಿ ಚುನಾವಣೆ ಸಂವಿಧಾನದ ರಕ್ಷಣೆಗಾಗಿನ ಸಮರವಾಗಿದೆ ಎಂದು ಪ್ರಚಾರ ಮಾಡಿದ್ವು. ಹೌದು, ಪುಟಾಣಿ ಗಾತ್ರದ ಸಂವಿಧಾನದ ಪ್ರತಿಯನ್ನ ರಾಹುಲ್ ಗಾಂಧಿಯವರು ಹೋದ ಕಡೆಯಲ್ಲೆಲ್ಲ ಪ್ರದರ್ಶಿಸ್ತಾ ಇರೋದಿರಬಹುದು, ಅಥವಾ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಮಾಣ ವಚನ ಸ್ವೀಕರಿಸುವ ಮುನ್ನ ಸಂಸತ್ತಿನಲ್ಲಿ ಅದಕ್ಕೆ ಶಿರಬಾಗಿ ನಮಸ್ಕರಿಸಿದ್ದಿರಬಹುದು. ಸಂವಿಧಾನದ ಸಾಂಕೇತಿಕ ಬಳಕೆ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಕಂಡು ಬರ್ತಾ ಇದೆ. ಇಂತಹ ಸಾಂಕೇತಿಕ ನಡೆಗಳು ರಾಜಕೀಯ ಸ್ವಾರ್ಥದ ಉದ್ದೇಶ ಹೊಂದಿದ ಪ್ರದರ್ಶನಗಳಾಗಿ ಇರಬಹುದಾದರೂ ರಾಜಕೀಯ ಪಕ್ಷಗಳು ಸಂವಿಧಾನದ ಬಗ್ಗೆ ಈ ಮಟ್ಟಿಗಿನ ಆಸಕ್ತಿ ತೋರ್ತಾ ಇರೋದು ಹೊಸದೊಂದು ಬೆಳವಣಿಗೆಯಾಗಿದೆ. ಈ ಸಂದರ್ಭದಲ್ಲಿ ಸಂವಿಧಾನದಲ್ಲಿ ಅಂತರ್ಗತವಾಗಿರುವ ಮೌಲ್ಯಗಳನ್ನ ನಾವು ಅರ್ಥ ಮಾಡಿಕೊಳ್ಳಲೇಬೇಕಾಗಿದೆ. ಸಂವಿಧಾನದ ಪ್ರಸ್ತಾವನೆಯಲ್ಲಿ ಅಡಕವಾಗಿರುವ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವ ಇವೇ ಆ ಮೌಲ್ಯಗಳು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ 1949ರ ಸೆಪ್ಟೆಂಬರ್ 17ರಂದು ಸಂವಿಧಾನ ರಚನಾ ಸಭೆಯಲ್ಲಿ ಪ್ರಭುತ್ವದ ಅಂಗಗಳನ್ನ ಸೃಷ್ಟಿಸುವುದಷ್ಟೇ ಸಂವಿಧಾನದ ಉದ್ದೇಶವಲ್ಲ, ಬದಲಿಗೆ ಸಂವಿಧಾನ ನಮಗೆ ಬೇಕಾಗಿರುವುದು ಅಧಿಕಾರಸ್ಥರು ತಮ್ಮ ವ್ಯಾಪ್ತಿಯನ್ನ ಮೀರಿ ಶೋಷಣೆ ಮತ್ತು ದಬ್ಬಾಳಿಕೆಯಲ್ಲಿ ತೊಡಗೋದನ್ನ ತಡೆಯೋದಕ್ಕಾಗಿ. ಪ್ರಭುತ್ವದ ಅಧಿಕಾರಕ್ಕೆ ಪರಿಮಿತಿ ನಿಗದಿಗೊಳಿಸದಿದ್ರೆ ಸಂಪೂರ್ಣ ನಿರಂಕುಶ ಆಡಳಿತ ಮತ್ತು ದಬ್ಬಾಳಿಕೆ ಉಂಟಾಗತ್ತೆ ಅಂದಿದ್ರು. ಇದು ಸಾಂವಿಧಾನಿಕತೆ ಎಂಬ ಪರಿಕಲ್ಪನೆ. ಸಾಂವಿಧಾನಿಕತೆ ಅನ್ನೋದು ಅದರ ಶಾಸ್ತ್ರೀಯ ದೃಷ್ಟಿಕೋನದಲ್ಲಿ ಅಧಿಕಾರಗಳನ್ನ ಚಲಾಯಿಸುವುದಕ್ಕೆ ಸಂಬಂಧಪಟ್ಟಂತೆ ಪ್ರಭುತ್ವಕ್ಕೆ ಕಾನೂನಾತ್ಮಕವಾಗಿ ಕಡಿವಾಣ ಹಾಕಬೇಕು ಅನ್ನೋ ತತ್ವವನ್ನ ಉಲ್ಲೇಖಿಸುತ್ತೆ. ಹಾಗಾಗಿ ಸಂವಿಧಾನ ಬೇಕಾಗಿರುವುದು ಜನರನ್ನ ಅಧಿಕಾರಸ್ಥರ ಬೇಕಾಬಿಟ್ಟಿ ಪ್ರವೃತ್ತಿಯಿಂದ ರಕ್ಷಿಸುವ ಸಲುವಾಗಿ ಹಾಗೂ ಚುನಾಯಿತ ಸರ್ಕಾರಗಳನ್ನ ಕಾನೂನಿನ ಪರಿಮಿತಿಯಲ್ಲಿ ಇರಿಸಿಕೊಳ್ಳುವುದಕ್ಕಾಗಿ. ಸಂವಿಧಾನವು ಜನರಿಗೆ ನೀಡಿರುವ ಮೂಲಭೂತ ಹಕ್ಕುಗಳನ್ನ ಈ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಮೂಲಭೂತ ಹಕ್ಕುಗಳು ಅಂದ್ರೆ ಜನರಿಗೆ ಪ್ರಭುತ್ವದ ದಾಳಿಯಿಂದ ರಕ್ಷಿಸಿಕೊಳ್ಳಲು ಇರುವ ಅಸ್ತ್ರಗಳು. ಪ್ರಭುತ್ವದ ಅಧಿಕಾರವನ್ನ ಈ ರೀತಿ ಪ್ರತಿಬಂಧಿಸುವುದು ಅಷ್ಟೇ ಸಂವಿಧಾನದ ಉದ್ದೇಶವಲ್ಲ. ಇದರಾಚೆಗೆ ಸಂವಿಧಾನಕ್ಕೆ ಒಂದು ಸಕಾರಾತ್ಮಕ ಉದ್ದೇಶವಿದೆ. ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರದಲ್ಲಿ ಸಾಮಾಜಿಕ ಪರಿವರ್ತನೆ ಕಾನೂನಿನ ಮೂಲಕವೇ ಆಗಬೇಕಾಗಿರುವುದರಿಂದ ಸಂವಿಧಾನ ಅಂತಹದೊಂದು ಸಾಧನವಾಗಿ ಪರಿಣಮಿಸಿದೆ. ಇನ್ನು ಸಂವಿಧಾನ ಒಂದು ಒಡಂಬಡಿಕೆ. ಈ ಒಡಂಬಡಿಕೆಯಿಂದಾಗಿ ಭಾರತದ ವಿವಿಧ ಸಮುದಾಯಗಳು, ಧರ್ಮಗಳು, ಭಾಷೆಗಳನ್ನ ಆಡುವ ಜನ, ವಿವಿಧ ಜನಾಂಗಗಳು, ಜಾತಿಗಳು ಪರಸ್ಪರ ಭೇದವನ್ನ ಮರೆತು ಭಾರತೀಯರಾಗಿ 75 ವರ್ಷಗಳ ಕಾಲ ತಮ್ಮನ್ನ ತಾವು ಗುರುತಿಸಿಕೊಳ್ಳಲು ಸಾಧ್ಯವಾಗಿದ್ದು ಮತ್ತು ಭಾರತದ ಪ್ರಭುತ್ವದೊಂದಿಗೆ ಒಂದು ಅವಿನಾಭಾವ ಸಂಬಂಧ ಉಳಿಸಿಕೊಂಡಿತು. ಸಂವಿಧಾನ ಎತ್ತಿ ಹಿಡಿಯುವ ಒಕ್ಕೂಟ ತತ್ವ ಕೂಡ ಈ ಒಡಂಬಡಿಕೆಯ ಮಹತ್ವದ ಅಂಶ. ಈ ತತ್ವದ ಮೂಲಕವೇ ವಿವಿಧ ರಾಜ್ಯಗಳನ್ನ ಬೆಸೆದು ಸಂವಿಧಾನವು ಭಾರತ ಎಂಬ ದೇಶವನ್ನು ರೂಪಿಸಿತು. ಸಂವಿಧಾನ 3 ಮೂಲ ಉದ್ದೇಶಗಳು ಅಂದ್ರೆ ಪ್ರಭುತ್ವದ ಅಧಿಕಾರದ ಮೇಲೆ ನಿಯಂತ್ರಣ ಸಾಧಿಸುವುದು, ಸಾಮಾಜಿಕ ಪರಿವರ್ತನೆಯನ್ನ ಆಗು ಮಾಡುವುದು ಮತ್ತು ವಿವಿಧ ಸಮುದಾಯಗಳ ನಡುವೆ ಸಾಮರಸ್ಯ ಕಾಯ್ದುಕೊಳ್ಳುವುದು.
ಇವು ಇಂದು ಸವಾಲುಗಳನ್ನು ಎದುರಿಸ್ತಾ ಇವೆ. ಸಾಂವಿಧಾನಿಕ ಪ್ರಜಾತಂತ್ರದ ಎಲ್ಲ ಸಾಂಸ್ಥಿಕ ಪರಿಕರಗಳು ದುರ್ಬಲಗೊಳ್ತಿವೆ. ನ್ಯಾಯಾಂಗ, ಚುನಾವಣಾ ಆಯೋಗ, ಮಹಾಲೇಖಪಾಲ ವ್ಯವಸ್ಥೆ ಕೂಡ ಇದಕ್ಕೆ ಹೊರತಾಗಿಲ್ಲ. ಹೀಗಿರುವಾಗ ಸಂವಿಧಾನಕ್ಕೆ ಪ್ರಭುತ್ವದ ನಿರಂಕುಶ ಪ್ರವೃತ್ತಿಗಳ ಮೇಲೆ ಹಿಡಿತ ಸಾಧಿಸೋದಕ್ಕೆ ಎಷ್ಟರ ಮಟ್ಟಿಗೆ ಸಾಧ್ಯ ಎಂಬುದು ನಮ್ಮ ಮುಂದಿರೋ ಪ್ರಶ್ನೆ. ದೇಶದಲ್ಲಿ ಕಾಣಿಸ್ತಾ ಇರುವ ಅಧಿಕಾರ ಕೇಂದ್ರೀಕರಣ ಪ್ರವೃತ್ತಿ ಇದೇ ರೀತಿ ಮುಂದುವರೆದರೆ ಸಂವಿಧಾನ ವಿವಿಧ ಸಮುದಾಯಗಳನ್ನು ಬೆಸೆಯುವ ಒಂದು ಒಡಂಬಡಿಕೆಯಾಗಿ ಉಳಿಯೋದಾದ್ರೂ ಹೇಗೆ? ದೇಶದಲ್ಲಿ ಹೆಚ್ಚುತ್ತಾ ಇರುವ ಅಸಮಾನತೆಯನ್ನ ಪೋಷಿಸುವ ಬೆಳವಣಿಗೆಯನ್ನ ನೋಡಿದ್ರೆ ಸಂವಿಧಾನ ಸಾಮಾಜಿಕ ಪರಿವರ್ತನೆಯ ಅಸ್ತ್ರವಾಗಿ ಪರಿಣಾಮಕಾರಿಯಾಗಿ ಹೇಗೆ ಉಳಿಯುತ್ತೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಸಂವಿಧಾನ ಅಂಗೀಕಾರವಾಗಿ 75 ವರ್ಷ ಆಗಿರೋ ಈ ಸಂದರ್ಭದಲ್ಲಿ ಬೆಳೆಯುವ ಮಕ್ಕಳು ಸಂವಿಧಾನವನ್ನ ಕಲಿತರೆ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡಲು ಸಾಧ್ಯ ಎಂಬುವ ಅರಿವಿರಬೇಕು. ಎಷ್ಟರ ಮಟ್ಟಿಗೆ ಅಂದ್ರೆ ಅಸಮಾನತೆ ಹೋಗಲಾಡಿಸದೆ ಹೋದರೆ ಸ್ವಾತಂತ್ರ್ಯ ಸಿಕ್ಕಿದ್ದು ಸಾರ್ಥಕವಾಗುವುದಿಲ್ಲ. ರಾಜಕೀಯ ಸ್ವಾತಂತ್ರ್ಯದ ಜೊತೆಗೆ ಸಾಮಾಜಿಕ ಸ್ವಾತಂತ್ರ್ಯ ಕೊಡೋ ಕೆಲಸ ಆಗಬೇಕು. ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ, ಭ್ರಾತೃತ್ವದ ಬಗ್ಗೆ ಅಂಬೇಡ್ಕರ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು, ಸಮಾನತೆ ಸಿಗಬೇಕು, ಸಾಮಾಜಿಕ ವ್ಯವಸ್ಥೆಯ ಸಮಾಜ ಕಟ್ಟಬೇಕು. ಹಾಗಾಗಿ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆ ಓದೋದು ಕಡ್ಡಾಯವಾಗಬೇಕು. ಶಾಲಾ ಕಾಲೇಜುಗಳಲ್ಲೇ ಸಂವಿಧಾನವನ್ನ ತಿಳಿಯಬೇಕು, ಅರಿಯಬೇಕು, ಅಳವಡಿಸಿಕೊಳ್ಳಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.